ವಿಕ್ರಮ್ ಅವರೇ, ಲಾಸ್ಟ್ 10 ಡೇಸ್ ವರ್ಕ್ಶಾಪ್ ಅಟೆಂಡ್ ಆದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ನಿಮ್ಮ ಲರ್ನಿಂಗ್ ಏನಿತ್ತು, ಪ್ಲೀಸ್ ತಿಳಿಸಿ. ನಿಮ್ಮ ಕೋಚಿಂಗು ಬಹಳ ಚೆನ್ನಾಗಿದೆ ಸರ್. ಆಮೇಲೆ ಸ್ಟ್ರಾಟಜಿಗಳನ್ನ ಯಾವ ಟೈಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದೊಂದು, ಜೊತೆಗೆ ಆ ಸ್ಟ್ರಾಟಜಿನ ನಮ್ಮ ಉಲ್ಟಾ ಹೋದ್ಮೇಲೆ ನಾವು ಯಾವ ತರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಟ್ರಿ. ಆ ಚೆನ್ನಾಗಿ ಹೇಳ್ಕೊಟ್ರಿ ಅನ್ನೋದಕ್ಕಿಂತ ಎಲ್ಲಾ ಸಿನಾರಿಗಳನ್ನ ನಮ್ ಪರವಾಗಿ ಹೋದಾಗ ಹೆಂಗ್ ಪ್ರಾಫಿಟ್ ಆಗುತ್ತೆ, ನಮ್ ವಿರುದ್ಧ ಹೋದಾಗ ಲಾಸ್ ಎಷ್ಟಾಗುತ್ತೆ, ನಮ್ ವಿರುದ್ಧ ಹೋದಾಗ ಲಾಸ್ ಕಡಿಮೆ ಮಾಡ್ಕೊಳಕ್ ನಾವೇನ್ ಮಾಡಬಹುದು, ಮತ್ತೆ ಟ್ರೇಡ್ ಅನ್ನ ಎಲ್ಲಿ ಕಟ್ ಮಾಡ್ಬೇಕು ಅಂತಂದೇಳಿ ಕೂಡ ಚೆನ್ನಾಗಿ ಹೇಳ್ಕೊಟ್ರಿ. ಈ ಕೋರ್ಸಿಗೆ ಮೇನ್ ಆಗಿ ನಂಗೆ ಜಾಯ್ನ್ ಆಗೋದಕ್ಕೆ ಇನ್ಸ್ಪೈರ್ ಆಯ್ತು ಅಂತಂದ್ರೆ, ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ, ನೀವು ಏನ್ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕೊಟ್ಟಿದ್ದೀರೋ ಅದನ್ನ ಅವರು ಕೋರ್ಸ್ ಅಂತ ಮಾಡ್ತಾರೆ. ಬೇರೆ ಕೋರ್ಸ್ ಆಗಿ ಮಾಡೋದನ್ನೇ ನೀವು ಯೂಟ್ಯೂಬ್ ಅಲ್ಲಿ ಇಟ್ಟಿದ್ರೆ, ಅಂತದ್ರಲ್ಲಿ ನೀವು ಕೋರ್ಸ್ ಅಲ್ಲಿ ಇನ್ನೇನ್ ಹೇಳ್ಕೊಡ್ತೀರ ಅನ್ನೋ ಒಂದು ಕುತೂಹಲನೇ ಇತ್ತು. ಸೊ ಬಂದಾಗ ಬಹಳ ಹೆಲ್ಪ್ಫುಲ್ ಆಯ್ತು. ಆಮೇಲೆ ನೀವು ಯಾವ್ದಾದ್ರು ಡೌಟ್ಗಳನ್ನೆಲ್ಲ ಕೇಳಿದ್ನೆಲ್ಲ ಬಹಳ ಪೇಶನ್ಸ್ ಆಗಿ ಹೇಳ್ಕೊಟ್ರಿ, ಎಲ್ಲಾ ಸಿನಾರಿಯೋಗಳೆಲ್ಲ ತೋರಿಸ್ಕೊಟ್ರಿ. ನೆಕ್ಸ್ಟ್ ಯಾರಾದ್ರೂ ಕೋರ್ಸ್ ತಗೊಳೋದಿದ್ರೆ ಖಂಡಿತವಾಗಿಯೂ ಈ ಕೋರ್ಸಿಗೆ ಜಾಯ್ನ್ ಆಗಿ. ಯಾಕೆ ಅಂತಂದ್ರೆ ನೀವು ಬಹಳಷ್ಟು ಬೇರೆ ಬೇರೆ ಕೋರ್ಸ್ಗಳನ್ನ ನೋಡಿರ್ತೀರ. ಆ ಕೋರ್ಸ್ಗಳೆಲ್ಲ ಇವ್ರ ಚಾನಲ್ ನೆಟ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವರನ್ನೆಲ್ಲ ಯೂಟ್ಯೂಬ್ ಚಾನಲ್ ನಲ್ಲೇ ಫ್ರೀ ಆಗಿ ಹಾಕ್ಬಿಟ್ಟಿದ್ದಾರೆ ನಿಮಗೆ. ಅದನ್ನ ಬಿಟ್ಟು ನಿಮ್ಗೆ ಇಲ್ಲಿ ಬಂದ್ರೆ ಹೊಸದಾಗಿ ಕಲಿಯುವಂಥದ್ದು ಬಹಳ ಇದೆ. ನಮಗೆ ಈ ಆಪ್ಷನ್ ಇದರಲ್ಲಿ ಬಹಳ ಬಂದ್ರೆ ಬರೀ ಸ್ಟ್ರೈಕ್ ಪ್ರೈಸ್ ಹೆಂಗ್ ಸೆಲೆಕ್ಟ್ ಮಾಡೋದು ಅವ್ರ ಮಾತ್ರದಾಗ ಗೊತ್ತಿತ್ತು. ಇಲ್ಲಿ ಬಂದ್ಮೇಲೆ ಐ ವಿ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಇಡೀ ಆಪ್ಷನ್ಸ್ ಅನ್ನೋದು ಏನಿದೆಯಲ್ಲ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ಕೊಟ್ರು. ನಿಮ್ಮ ಟೀಚಿಂಗ್ ಸ್ಟೈಲ್, ಪಿಚ್ ಬೆಳಿಗ್ಗೆ ಹೆಂಗ್ ಸ್ಟಾರ್ಟ್ ಆಗಿತ್ತು ಸಾಯಂಕಾಲದವರೆಗೂ ಅದೇ ರೀತಿ ಒಂದೇ ರೀತಿಯಾಗಿ ಲೈನ್ ಅಪ್ ಅಲ್ಲೇ ಚೆನ್ನಾಗಿತ್ತು ಸರ್ ಅದೊಂದು. ಆಮೇಲೆ ಅದೇ ನಾವೇನೇ ಡೌಟ್ಗಳು ಕೇಳಿದ್ರು ಅವನ್ನೆಲ್ಲ ಬಹಳ ಬೇಜಾರಾಗ್ದಂಗೆ ಮತ್ತೆ ರೇಗದಂಗೆ, ಕೆಲವರು ಪದೇ ಪದೇ ಡೌಟ್ ಕೇಳ್ಬಿಟ್ರೆ ಏನ್ ಮಾಡ್ಬಿಡ್ತಾರಂದ್ರೆ, ಅಯ್ಯೋ ಇದನ್ನ ಹೇಳಿದ್ರಲ್ರಿ ಮತ್ತೆ ಎಷ್ಟ್ ಸತಿ ಕೇಳ್ತೀರಿ ಅಂತಾರ. ಆ ತರ ರೇಗ್ತಾರೆ. ಮತ್ತೇನಂದ್ರೆ ಏನ್ ಡೌಟ್ ಇದ್ರೆ ಕೇಳ್ರಿ ಅಂತ ಹೇಳ್ತಾರೆ. ಒಟ್ಟು ಅದು ಏನೋ ಏನೋ ಡೌಟ್ಗಳಿದ್ರು ಕೇಳೋದಕ್ಕೂ ಹಿಂದೆ ಮುಂದೆ ಅವ್ಡೋಗ ಆ ತರ ಎಲ್ಲ ಮಾತಾಡ್ತಿರ್ತಾರೆ. ಸೊ ನಿಮ್ಮ ಹತ್ರ ಆ ತರ ಏನೂ ಆಗ್ಲಿಲ್ಲ. ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಸರ್, ಬಹಳ ಪೇಶನ್ಸ್ ಇಂದ ಹೇಳ್ಕೊಟ್ರಿ. ಆಮೇಲೆ ಮತ್ತೆಲ್ರಿಗೂ ನೆಕ್ಸ್ಟ್ ಯಾರಾದ್ರು ಕೋರ್ಸ್ ಯಾರು ತಗಂತಿರಲ್ಲ ಅವರಿಗೆ ನಾನು ಈ ಕೋರ್ಸ್ ಏನಕ್ಕೆ ತಗೊಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಯಾವ್ದೇ ಸ್ಟ್ರಾಟಜಿ ಆಗ್ಲಿ ಯಾವಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಮತ್ತೆ ಅದು ಎಷ್ಟು ದಿವಸಕ್ಕೆ ಅದರಲ್ಲಿ ನಿಮಗೆ ಲಾಭ ಆಗುತ್ತೆ, ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ 100% ನೀವು ಏನೋ ತಿಳ್ಕೊಬೇಕಂದ್ರೆ ಖಂಡಿತವಾಗಿ ಅದು ಇಲ್ಲಿ ನಿಮಗೆ ಸಿಗುತ್ತೆ. ಬೇರೆ ಕಡೆ ಎಲ್ಲ ಸ್ಟ್ರಾಟಜಿಗಳನ್ನ ಸುಮ್ನೆ ಮೇಲಕ್ಕೆ ಹೋಗುತ್ತೆ ಅಂದಂಗ್ ಮಾಡ್ರಿ, ಕೆಳಗ್ ಹೋಗುತ್ತೆ ಅನ್ನಂಗ್ ಮಾಡ್ರಿ, ಲಾಸ್ ಆದ್ರೆ ಇದ್ ಮಾಡ್ರಿ ಅದ್ ಮಾಡ್ರಿ ಅಂತ ಹೇಳ್ತಾರೆ. ಇಲ್ಲಂಗಲ್ಲ, ಮೇಲಕ್ಕೆ ಎಷ್ಟ್ ದಿವಸ ಹೋದ್ರೆ ಲಾಭ ಆಗುತ್ತೆ, ಮೇಲಕ್ಕೆ ಹೋಗದಿದ್ರೆ ಅಲ್ಲೇ ಇದ್ರೆ ಎಷ್ಟಾಗುತ್ತೆ, ಹೋಗದಿದ್ದಾಗ ಏನ್ ಮಾಡ್ಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಪಿನ್ ಟು ಪಿನ್ ಚೆನ್ನಾಗಿ ಸಿಗುತ್ತೆ. ಇಷ್ಟ ಅನುಭವ ನನಗೆ ಈ ಕ್ಲಾಸ್ ತಗೊಂಡಾಗ ಆಗಿದೆ. ಟೋಟಲ್ ಆಗಿ ನಿಮಗೆ ಈ ಕ್ಲಾಸ್ ತಗೊಳೋದ್ರಿಂದ 100% ನಿಮಗೆ ಇದುವರೆಗೂ ಈ ಆಪ್ಷನ್ಸ್ ಅಲ್ಲಿ ಗೊತ್ತಿಲ್ದಿರೋಂತ ಹೇಳಿದ್ನಲ್ಲ ಆವಾಗಲೇ, ಐ ವಿ ಅನ್ನೋ ಒಂದು ಕಾನ್ಸೆಪ್ಟ್, ಅದು ಎಷ್ಟು ಕ್ಲೀನ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ನಿಮ್ಮನ್ನ ಟ್ರೇಡಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಟೀಲ್ ಅವರೇ, ಈ ವರ್ಕ್ಶಾಪ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಪ್ಲೀಸ್ ತಿಳಿಸಿ. ಸರ್ ಆಕ್ಚುಲಿ ನಿಮ್ ಜಾಯ್ನ್ ಆಗಿ ಮೇನ್ ಇದಂದ್ರೆ ಆಪ್ಷನ್ ಸ್ಟ್ರಾಟಜಿ. ಎಲ್ಲರೂ ಆಪ್ಷನ್ ಸ್ಟ್ರಾಟಜಿ ಕಲಿಬೇಕಂತ ಜಾಯ್ನ್ ಆಗಿರೋದು ನನ್ ಸರ್. ಸೊ ಆಪ್ಷನ್ ಸ್ಟ್ರಾಟಜಿ ಎಲ್ಲರೂ ಹೇಳ್ಕೊಡ್ತಾರೆ ಸರ್ ಯೂಟ್ಯೂಬ್ ಅಲ್ಲೂ. ಬಟ್ ಅಡ್ಜಸ್ಟ್ಮೆಂಟ್ ಯಾವ ಸಿಚುವೇಶನ್ ಅಲ್ಲಿ ಯಾವ ರೀತಿ ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಇದು ಈ ಇದನ್ನೆಲ್ಲ ಹೇಳ್ಕೊಟ್ರಿ ಸರ್. ಇದು ಮೇನ್ ಅಡ್ವಾಂಟೇಜ್. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಸ್ಟ್ರಾಟಜಿ ಗೊತ್ತು, ಬಟ್ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ಸಿಚುವೇಶನ್ ಯೂಸ್ ಮಾಡ್ಬೇಕು. ಸೊ ನಿಮ್ ಕೋರ್ಸ್ ಇಂದ ಇದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಸರ್. ಸೊ ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ಸಿಚುವೇಶನ್ ಯೂಸ್ ಮಾಡ್ಬೇಕು. ಸೊ ಅದೇ ಸರ್, ಇನ್ನೊಂದು ಮೇನ್ ಅಡ್ವಾಂಟೇಜ್ ಸರ್, ನೀವು ಎಲ್ಲಾ ರೀತಿ ಎಕ್ಸಾಂಪಲ್ಸ್ ನಮ್ನ ಹೇಳ್ಕೊಟ್ರಿ. ಅಂದ್ರೆ ವರ್ಸ್ಟ್ ಕಂಡೀಷನ್ ಅಲ್ಲಿ ಮಾರ್ಕೆಟ್ಸ್ ಯಾವ ರೀತಿ ಇರುತ್ತೆ, ಸೊ ಬೆಸ್ಟ್ ಕಂಡೀಷನ್ ಹೆಂಗಿರುತ್ತೆ, ಯಾವಾಗ ಪ್ರಾಫಿಟ್ ಆಗುತ್ತೆ, ಯಾವಾಗ ಲಾಸ್ ಆಗುತ್ತೆ. ಸೊ ಬೇಸ್ಡ್ ಆನ್ ಸಿಚುವೇಶನ್ ಯಾವ ರೀತಿ ಟ್ರೇಡ್ ತಗೋಬೇಕಂತ ನಿಮ್ ಕೋರ್ಸ್ ಇಂದ ನಮ್ಗೆ ಅರ್ಥ ಆಯ್ತು ಸರ್. ಇದರಿಂದ ಇನ್ನೊಂದು ಸರ್, ಕೆಲವೊಂದು ಯೂಟ್ಯೂಬ್ ಅಥವಾ ಎಲ್ಲ ನೋಡಿದ್ರೆ ಸೊ ಅಷ್ಟ್ ಪ್ರಾಫಿಟ್ ಅದು ಇದು ಇರತ್ತೆ. ಬಟ್ ಆಪ್ಷನ್ ನೀವು ಹೇಳ್ಕೊಟ್ಟ ಸ್ಟ್ರಾಟಜಿಯಿಂದ ನಾವು ಕನ್ಸಿಸ್ಟೆಂಟ್ ಆಗಿ, ಸೊ ಅಕಸ್ಮಾತ್ ವರ್ಸ್ಟ್ ಕಂಡೀಷನ್ ಲಾಸ್ ಆದ್ರೂ ಸಹ ಜಸ್ಟ್ ಇಟ್ಸ್ ಮಿನಿಮಮ್ ಲಾಸ್. ಸೊ ನಿಮ್ ಸ್ಟ್ರಾಟಜಿಯಿಂದ ಅದೊಂದು ಗೊತ್ತಾಯ್ತು ಸರ್. ಸೊ ಒಂದ್ ಕಾನ್ಫಿಡೆನ್ಸ್ ಬಂತು ಅಂದ್ರೆ, ಸೊ ನಾವು ಲಾಂಗ್ ಟರ್ಮ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಸ್ಟೈನ್ ಆಗಬಹುದು ಅಂತ.
ನಿಮ್ ಸ್ಟ್ರಾಟಜಿಯಿಂದ ಕಲ್ತ್ಕೊಂಡ್ ಸರ್. ಮತ್ತೆ ಇನ್ನೊಂದ್ ಸರ್ ಮೇನ್ ಅಂದ್ರೆ ನಿಮ್ ಪೇಷಂಟ್ ಸರ್, ಯಾಕಂದ್ರೆ ಯಾರು ನಾ ಇಷ್ಟ ಕೆಲವೊಂದ್ ಕಡೆ ಎಲ್ಲ ನೋಡಿದ್ದೀನಲ್ಲ ಸರ್, ಅರ್ಥ ಆಯ್ತಾ ಅಂತ ಯಾರು ಕೇಳಲ್ಲ. ಹೇಳ್ತಾರೆ ಹಾ ಅರ್ಥ ಆಗಿರ್ಬೋದು ಅಂತ ಮುಂದೆ ಹೋಗ್ಬಿಡ್ತಾರೆ. ನೀವು ಅರ್ಥ ಆಗಿತ್ತ ಅಂತ ಕೇಳಿ ಮತ್ತೆ ನಮ್ಗೊಂದ್ 3-4 ಕ್ವಶನ್ ಕೇಳಿ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಅದು ನಿಮ್ ಪೇಷನ್ಸ್ ಅಂತ ಸರ್. ನಿಮ್ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಟೀಚಿಂಗ್ ಮಾಡ್ಕೋತ ಹೋಗ್ಬಿಡ್ತಾರೆ, ಬಟ್ ಮತ್ತೆ ರಿಟರ್ನ್ ಬಂದು ನಿಮ್ಗೆ ಅರ್ಥ ಆಗಿದೆ ನಾವು ಸುಮ್ನೆ ಒಂದ್ಸರಿ ಹೂ ಅಂದ್ಬಿಡ್ತೀವಿ. ಬಟ್ ನೀವು ಮತ್ತೆ ಕ್ವಶನ್ ಕೇಳ್ತೀರಾ, ಕ್ವಶನ್ ಕೇಳಿ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಅದೇ ಸರ್ ನಿಮ್ ಪೇಷನ್ಸ್ ಒಂದು ತುಂಬಾ ಇದೆ. ಅದೇ ಇದರಿಂದ ಅಂದ್ರೆ ಎಲ್ಲರೂ ಕಲಿಬಹುದು. ಈಗ ನಾವು ಕೋರ್ಸ್ ಆದ್ಮೇಲೆ ಅಟ್ಲೀಸ್ಟ್ ನಮ್ ಥಿಂಕ್ ಮಾಡ್ತೀವಿ, ಈಗ ನಾವು ಈ ಸಿಚುವೇಶನ್ ಅಲ್ಲಿ ಯಾವ ರೀತಿ ತಗೋಬೇಕು. ಇಲ್ಲ ಮೊದಲಾದ್ರೆ ಬ್ಲೈಂಡ್ ಆಗಿ ತಗೊಂಡ್ಬಿಡ್ತೀವಿ, ಏನೋ ಬಂದ್ರೆ ಬತ್ತು ಹೋದ್ರೆ ಹೋಯ್ತು ಅಂತ. ಬಟ್ ಈ ಸರಿ ನಾವು ಲಾಜಿಕಲಿ ಥಿಂಕ್ ಮಾಡಿ ಯಾವ ರೀತಿ ಟ್ರೇಡ್ ಮಾಡ್ಬೇಕು, ಸೊ ಯಾವಾಗ ನಮಗ್ ಪ್ರಾಫಿಟ್ ಆಗುತ್ತೆ, ಯಾವಾಗ ಲಾಸ್ ಆಗುತ್ತೆ, ಅಟ್ಲೀಸ್ಟ್ ಆದ್ರೂ ನಮ್ಗೆ ನಾಲೆಜ್ ಬಂದಿದೆ ಸರ್. ಮೊದಲಾದ್ರೆ ಟ್ರೇಡ್ ಮಾಡ್ತಿದ್ವಿ, ಪ್ರಾಫಿಟ್ ಆದ್ರೆ ಪ್ರಾಫಿಟ್, ಲಾಸ್ ಆದ್ರೆ ಲಾಸ್. ಈಗ ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಜ್ ಬಂದಿದೆ, ಯಾವಾಗ ಪ್ರಾಫಿಟ್ ಆಗುತ್ತೆ, ಯಾವಾಗ ಲಾಸ್ ಆಗುತ್ತೆ. ಸೊ ಲಾಸ್ ಬಂದ್ರೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಬೇಕು, ಲಾಸ್ ಇಂದ ಹೆಂಗ ನಾವು ಪ್ರಾಫಿಟ್ ಜೋನಿಗೆ ಹೋಗ್ಬೇಕು ಅಂತ ಈ ರೀತಿ ಒಂದು ನಾಲೆಜ್ ಬಂತು. ವಿಜಯ್ ಕುಮಾರ್ ಸರ್, ನೀವು ವರ್ಕ್ಶಾಪ್ ಅಟೆಂಡ್ ಆದ್ರಲ್ಲ, ನಿಮ್ಗೆ ಏನ್ ಅನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಆಪ್ಷನ್ ಕ್ಲಾಸ್ ನೀವು ಹೇಳ್ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ಸರ್. ಆಪ್ಷನ್ ಕ್ಲಾಸ್ ನಿಮ್ಮದು ನಾನು ಯೂಟ್ಯೂಬಲ್ಲೇ ನೋಡಿದ್ದೆ. ಆ ಯೂಟ್ಯೂಬಲ್ಲಿ ನೋಡಿ ಕೆಲವೊಂದು ಯೂಟ್ಯೂಬಲ್ಲೇ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಅಂತೂ ತುಂಬಾ ಖುಷಿ ಆಯ್ತು ನಂಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಕೆಲವೊಂದು ಆಪ್ಷನ್ ಗ್ರೀಕ್ಸ್ ನನಗೆ ಅಷ್ಟು ಗೊತ್ತಿರ್ಲಿಲ್ಲ, ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಕ್ಲಾಸಲ್ಲಿ ಕೆಲವೊಂದು ಡೌಟ್ಸ್ ಕೇಳಕ್ಕೆ ನಮ್ಗೆ ಭಯ ಆಗೋದು. ಸೊ ನೀವೇ ನಮ್ಮ ಡೌಟ್ಸ್ನ ಅರ್ಥ ಮಾಡ್ಕೊಂಡು ನೀವೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸೊ ಏನೇ ಡೌಟ್ಸ್ ಇದ್ರು ನಾವು ಕೇಳಿದ್ದೀವಿ. ಕೆಲವೊಂದು ನೈಟ್ ಎಲ್ಲ ಕಾಲ್ ಮಾಡಿ ಕೂಡ ಕೇಳಿದ್ದೀವಿ. ನೀವು ಏನಾದ್ರು ಬೇಜಾರು ಮಾಡ್ಕೊಳ್ದೆ ಹೇಳ್ಕೊಟ್ಟಿದ್ದೀರಾ. ಹಂಗಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನೀವು. ಆಮೇಲೆ ಕೆಲವೊಂದು ಆಪ್ಷನ್ ಸ್ಟ್ರಾಟಜಿಗಳು ತುಂಬಾ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಬಟ್ ಅಷ್ಟೊಂದು ಅರ್ಥ ಆಗಿರ್ಲಿಲ್ಲ. ನಿಮ್ ಕ್ಲಾಸ್ ಜಾಯ್ನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ನಿಮ್ ಬಗ್ಗೆ ಹೇಳೋದಾದ್ರೆ ತುಂಬಾ ಪೇಷನ್ಸ್ ಇಂದ ಹೇಳ್ಕೊಟ್ಟಿದ್ದೀರಾ ನೀವು. ಯಾವುದೇ ತರ ಕೋಪ ಮಾಡಿಲ್ಲ ನೀವು ನಮ್ಮ ಮೇಲೆ. ಅಷ್ಟೇ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದೀರಾ. ಇಷ್ಟೊಂದು ಪೇಷನ್ಸ್ ಇಂದ ಯಾರು ಹೇಳ್ಕೊಟ್ಟಿಲ್ಲ. ನಾನು ನಿಂಬಲ್ಲಿ ಬರೋಕ್ಕಿಂತ ಮುಂಚೆ ಒಂದು 2-3 ಕಡೆ ಹೋಗಿದ್ದೆ. ಅವಾಗ ಹೋಲಿಕೆ ಮಾಡಿದ್ರೆ ನಿಮ್ದು ತುಂಬಾ ಚೆನ್ನಾಗಿದೆ, ಸ್ಯಾಟಿಸ್ಫೈ ಇದೆ.